ಆತ್ಮೀಯ H60 ನ್ಯೂಸ್ ಅರ್ಥಾತ್ ಸಿದ್ದರಾಮಯ್ಯಗೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತಾವರ್. ಆತ್ಮೀಯರೇ, BDCC ಬ್ಯಾಂಕಿನ ಹೆಚ್ಚು ಕಡಿಮೆ ಜಾರಕಿಹೊಳಿ ಸಹೋದರರ ಕೈ ಮೇಲಾಗಿದೆ. 7 ಜನ ಅವಿರೋಧವಾಗಿ ಆಯ್ಕೆ ಮಾಡ್ಕೊಂಡಿದ್ದಾರೆ, ಇನ್ನೂ 2 ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ. ಅವರು ಸಹ ಜಾರಕಿಹೊಳಿಯವರ ಕರೆಗೆ ತುದಿಗಾದಲ್ಲಿ ನಿಂತಿದ್ದಾರೆ ಅಂತ ಹೇಳಲಾಗ್ತಾಯಿದೆ. ಹೀಗಾಗಿ 9 ಅವ್ರದ್ದಾಯಿತು. ಇನ್ನು ಸರ್ಕಾರ ಅಂದರೆ DCC ಬ್ಯಾಂಕಿನ ಸರ್ಕಾರ ರಚನೆಗೆ ರೆಡಿಯಾಗಿದ್ದಾರೆ. ಈಗಾಗಲೇ ಅದನ್ನು ಗುಲಾಲ್ ಹಾರಿಸಿದ್ದು, ಪಟಾಕ್ಷಿ ಹಾರಿಸಿದ್ದು ಎಲ್ಲರೂ ನೀವು ನೋಡಿದ್ದೀರಿ. ಇನ್ನು ಅದ್ರ ಬಗ್ಗೆ ವಿವರಣೆ ಮಾಡೋದ್ರಲ್ಲಿ ಏನಿಲ್ಲ. ಹಾಗೆ ಮತ್ತೆ ಆಗಿ 7 ಚುನಾವಣೆ ಮುಗಿದು ಹೋಯ್ತಲ್ಲ ಅನ್ನೋದು ನಾವು ನೀವು ಅನ್ಬೋದು. ಆದರೆ ಈ ಒಂದು 9 ಕ್ಷೇತ್ರಗಳು ಮುಗಿದು ಇನ್ನು ಎಷ್ಟು ಉಳಿದಪ್ಪ ಇಲ್ಲ, 7 ಕ್ಷೇತ್ರಗಳು. 7 ಅವಶ್ಯ ಮೆಜಾರಿಟಿ ಆಯ್ತಲ್ಲ ಅಂತೇಳಿ ಕೆಲವು ನಮ್ಮಂಥ ಸ್ವಲ್ಪ ತಿಳುವಳಿಕೆಲ್ಲ ಜನ ಮಾತಾಡ್ತಾ ಇರ್ತಾರೆ. ಆದರೆ ಇಲ್ಲಿ ಚುನಾವಣೆ ಅಂದರೆ ಎಲ್ಲ ಕಡೆ ಆಗುವಂಥದ್ದು. ಈ 7 ಚುನಾವಣೆ ಭಾಳ ಮಹತ್ವದ. ಯಾಕಂದರೆ ಇಲ್ಲೇ ಒಂದೊಂದು ಸ್ಥಾನಕ್ಕೂ ಜಬರ್ದಸ್ತ್ ಫೈಟ್. ಮತ್ತು ಇಲ್ಲಿ 7 ಯಾರು ಗೆಲ್ತಾರ, ಸಮಾನ ಮನಸ್ಕದವ್ರು ಗೆಲ್ತಾರೋ ಅಥವಾ ಜಾರಕಿಹೊಳಿ ಯವರ ಫಲದವ್ರು ಗೆಲ್ತಾರೋ ಅನ್ನೋದು ಅಷ್ಟೇ ಮುಖ್ಯ ಅದ. ಯಾಕಂದರೆ ಯಾರೇ ಬಂದರೂ ಜಾರಕಿಹೊಳಿ ಅವರು ನಾವು 9 ಮಾಡ್ಕೊಳ್ತೀವಿ ನಿಶ್ಚಿತ ಅನ್ನುವಂಥ ಹಂತದಲ್ಲಿದ್ದಾರೆ, ಆ ಮನೋಸ್ಥಿತಿಯಲ್ಲಿದ್ದಾರೆ. ಅವ್ರಿಗೆ ಅಬ್ಸಲ್ಯೂಟ್ ಮೆಜಾರಿಟಿ ಬೇಕಾಗಿದೆ. ಜೊತೆಗೆ ಕತ್ತಿಯವರಿಗೆ ಅದರಲ್ಲೂ ಹೊಕ್ಕೇರಿಲಾದಂಥ ಎಲ್ಲ ಅನ್ನೋದೈತಿ 15 ಗೆದ್ದುಬಿಟ್ಟಿದ್ದಾರೆ ನಮ್ಮ ರಮೇಶ್ ಕತ್ತಿಯವರು. ಅದನ್ನು ಬ್ರೇಕ್ ಮಾಡಿ ಅವ್ರಿಗಿನ್ನೂ ಒಂದು ಸ್ವಲ್ಪ ತಮ್ಮ ಶಕ್ತಿ ತೋರಿಸುವಂಥ ಕೊನೆ ಪ್ರಯತ್ನ ಮಾಡ್ತಾಯಿದ್ದಾರೆ. ಹೀಗಾಗಿ ಇವತ್ತು ಪ್ರತಿಯೊಂದು ಸ್ಥಾನಕ್ಕೂ ಪ್ಯಾನಲ್ ಅಂದರೆ ಜಾರಕಿಹೊಳಿ ಪ್ಯಾನಲ್ ವರ್ಸಸ್ ಸಮಾನ ಮನಸ್ಕರ ಮಧ್ಯದಲ್ಲಿ ಜಬರ್ದಸ್ತ್ ಯುದ್ಧ ಆಗೋದಂತ ಗ್ಯಾರಂಟಿ. ಯಾರು ಗೆದ್ದರೂ ಇದು ನಿಜವಾದ ಗೆಲುವು ಇಲ್ಲಿ ಆಗುವಂಥದ್ದು. ಇಲ್ಲಿವರೆಗೆ ಆಗಿದ್ದು ಒಂದು ಹಂತ ಬೇರೆ, ಅದು ಸುಳ್ಳಂತಲ್ಲ. ಆದರೆ ಅದು ಏನಿದ್ರು ನಮ್ಮಲ್ಲಿ ಅಂತಾರೆ ವಿಶೇಷ ಬಿಡುಗುಸ್ತಿ ಅಂತಾರೆ, ಅಷ್ಟು ಪ್ರಬಲ ಆಗಿರಲಿಲ್ಲ. ಎಲ್ಲ ಒಂದು ಸೈಡೆಡ್ ಇದ್ದಂಗಿದ್ದವು. ಅದು ಅಡ್ಡಿ ಇಲ್ಲ, ಸಂತೋಷ. ಅದರಲ್ಲೇ ಜಾರಕಿಹೊಳಿ ಸಹೋದರರು ಬೇರೆ ಸಾಧಿಸಿದರು. ಇನ್ನು ಅವ್ರು ಬೇಕಾಗಿದ್ದು 2 ಸ್ಥಾನ, ಅದನ್ನು ತೊಗೊಳ್ತಾರೆ. ಈಗ ಇದ್ದವ್ರು ನಾವು ಹೋಗಕ್ಕೆ ರೆಡಿದ್ದಾರೆ. ರಾಜು ಕಾಗೆ ಅವರು ಈಗ ತಂತಿ ಮೇಲೆ ಕೂತಾರ. ಏನು ಸೌದಿ ಕಡೆ ಓಡ್ತಾರ, ಏನು ಜಾರಕಿಹೊಳಿ ಕಡೆ ಓಡ್ತಾರೆ ಅನ್ನೋದಕ್ಕೆ ಎಲ್ಲರೂ ನೋಡ್ತಾ ಇದ್ದಾರೆ. ಯಾಕೆ ನಾವು ಬಾಲ್ಯ ಮಿತ್ರರು ಹಾಗೆ ಹೀಗೆ ಪಾಪ ನಮ್ಮ ಸೌದಿಯವರು ಭಾಳಷ್ಟು ಮಾತಾಡಿದ್ದಾರೆ. ಅವ್ರ ಸಲುವಾಗಿ ಇವತ್ತು ಅವಿರೋಧ ಆಯ್ಕೆ ಆಗಿದ್ದಕ್ಕಾಗಿ ಅದೊಂದು ಉಪಕಾರ ಆಗಿದೆ ಅವ್ರ ಮೇಲೆ ಜಾರಕಿಹೊಳಿ ಸಹೋದರರಿಂದಾಗೆ. ಅಷ್ಟು ಏನು ಮಾಡ್ತಾರ ಅನ್ನೋ ಸಹಿತ ಕಾದು ನೋಡ್ಬೇಕಾಗಿದೆ. ಆಲ್ರೆಡಿ ನಾನು ಜಾರಕಿಹೊಳಿ ಜೊತೆ ಗುರುತಿಸ್ಕೊಳ್ತಾ ಇದ್ದೀನಿ ಸದ್ಯ ಸಣ್ಣವ್ರ ಜೊತೆಗೆ ಅಂತೇಳಿ ಅವ್ರು ಮಾತಾಡಿದ್ದು ನೋಡಿದ್ರೆ ಮೋಸ್ಟ್ಲಿ ಅವರು ಜಿಗಿತಾರೆ ಅನ್ನೋಂಥದ್ದು ಅದರಲ್ಲಿ 2 ಮಾತಿಲ್ಲ. ಇನ್ನು ನಮ್ಮ ಚಿಕ್ಕೋಡಿಂದ ಆಯ್ಕೆ ಆದಂಥ ಹುಕ್ಕೇರಿ ನಮ್ಮ ಗಣೇಶ್ ಹುಕ್ಕೇರಿ ಅವರು ಒಂದು ಕಡೆಗೆ ಅಪ್ಪ ಪ್ರಕಾಶ್ ಹುಕ್ಕೇರಿ ಅವರು ಕಾಂಗ್ರೆಸ್ಸಿಗರು, ಸತೀಶ್ ಜೊತೆಗೆ ಒಳ್ಳೆಯ ಸಂಬಂಧ ಇದ್ದಂಥವ್ರು. ಇನ್ನೊಂದು ಸಂಬಂಧ ಕತ್ತಿಯವ್ರ ಜೊತೆಗೆ ಎತ್ತು ಹೋಗ್ತಾರೆ, ಅವರು ಸಹಿತ ನೋಡ್ಬೇಕಾಗಿದೆ. ಅವರಿಬ್ಬರೂ ಈಗ ನಾವು ಹೊಲಿಸ್ಕೊಂಡಿವಿ ಅನ್ನೋಂಗೆ ಹೇಳಿ ನಮ್ಮದು ಮೆಜಾರ್ಟ್ ಆಗಿದೆ ಅನ್ನೋಂಥ ಮಾತು ಮಾತಾಡಿದ್ರೆ. ಆದರೆ ಬಾಲ್ಚ ಜಾರಕಿಹೊಳಿ ಮಾತ್ರ ಇಲ್ಲ, ನಮ್ಮ 7 ಆಯ್ಕೆ ಆಗ್ಯದ, ಇನ್ನು 2 ಹೊರಗಿನವ್ರು ಅವಿರೋಧ ಆಯ್ಕೆ ಆಗ್ಯದ. ನಾವು ನಿಲ್ಲಿಸೋದಲ್ಲ ಅಂತ ಹೇಳಿದ್ವಿ, ಅದಕ್ಕೆ ನಿಲ್ಲಿಸಿಲ್ಲ. ಯಾವುದು ಕಾಗವಾಡ, ಹತ್ನಿ ಮತ್ತು ಚಿಕ್ಕೋಡಿ ಅದಕ್ಕೆ ಬಿಟ್ಟಿವಿ. ಅವರೆಲ್ಲ ಏಕೆ ಆದರು ಅಂದ್ರೆ ಒಂದು ನಾವು ನಿಮಗೆ ಉಪಕಾರ ಮಾಡಿದ್ವಿ ಅಂಥೇಳಿ ಪ್ರೀತಿಯಿಂದ ಹೇಳಿದ ಮಾತು. ಅದೇನೇ ಇರಲಿ, ಈ ಉಳಿದಿದ್ದು 7 ಕ್ಷೇತ್ರ ಅವು ಭಾಳ ಸ್ಟ್ರಾಂಗ್. ಯಾರು ಗೆದ್ದರೂ ಅದು ನಿಜವಾಗಿಯೂ DCC ಬ್ಯಾಂಕ್ ಚುನಾವಣೆ ಗೆದ್ದಂಗನ. ಅದರಲ್ಲೂ ಪ್ರಮುಖವಾಗಿದ್ದು ಯಾವುದಪ್ಪ ಅಂತಂದ್ರೆ ನಮಗೆ ಈ ಸದ್ಯ ನಮ್ಮೆಲ್ಲರ ಕಣ್ಮುಂದಿರೋದು ಹುಕ್ಕೇರಿ. ರಮೇಶ್ ಕತ್ತಿಯವರನ್ನ ಹುಕ್ಕೇರಿಯಲ್ಲಿಯೇ ಸೋಲಿಸ್ತಾರ ಜಾರಕಿಹೊಳಿ ಸಹೋದರರು ತಮ್ಮ ರಾಜೇಂದ್ರ ಪಾಟೀಲರ ಮೂಲಕ. ಜಬರ್ದಸ್ತ್ ಖನಾದರೆ ಇಲ್ಲೇ ಕತ್ತಿಯವ್ರು ಗೆಲ್ಲಲೇಬೇಕಂತ ಅನಿವಾರ್ಯತೆ ಅವ್ರಿಗೆ ಅದ. ಅದೇ ಕಾಲಕ್ಕೆ ಜಾರಕಿಹೊಳಿ ಅವ್ರಿಗೂ ಸಹ ಇದನ್ನು ಸೋಲಿಸಲೇಬೇಕು ಅನ್ನೋದು. ಯಾಕಂದರೆ ಇಲ್ಲಿ ಸೋಲಿಸಿದಾಗ ಮಾತ್ರ ಹುಕ್ಕೇರಿಯಲ್ಲಿ ಹೋದ ಮಾನ ಅಲ್ಲಿ ಮತ್ತೆ ಪಡೆದಂಗೆ ಆಗ್ತದೆ ಅನ್ನೋದು ಅವ್ರ ಚಾಲೆಂಜ್. ಇದನ್ನು ಏನು ಮಾಡ್ತಾರ ಎಲ್ಲರೂ ಕುತೂಹಲದಿಂದ. ಇದರ ನಂತರ ಬರುವಂಥ 2ನೇದು ಜೊಲ್ಲೆ ಅವ್ರನ್ನ ಗೆಲ್ಲಿಸಲೇಬೇಕಂತ ಹಳ್ಳಿಗೆ ಬಂದುಬಿಟ್ಟಿದ್ದಾರೆ. ಇವತ್ತು ಉತ್ತಮ್ ಪಾಟೀಲರು ಬೇಡ ಅಂದು ನಿಂತಿದ್ದಾರೆ. ಜೊತೆಗೆ ಸಮಾನ ಮನಸ್ಕರ ಜೊತೆಗೆ ಅವ್ರು ಗುರುತಿಸಿಕೊಳ್ಳೋ ಸಂಶಯ ಅವರಿಗಿದೆ. ಹೀಗಾಗಿ ಜೊಲ್ಲೆ ಅವರನ್ನು ಸೋಲಿಸಲೇಬೇಕು ಅನ್ನುವಂಥ ಮಟ್ಟಕ್ಕೆ ಅವರ ಈ ನಮ್ಮ ಏನಪ್ಪ ಅಂತಂದ್ರೆ ಪ್ರಯತ್ನ ಮಾಡಿದ್ರೆ ರಾಜೇಂದ್ರ ಪಾಟೀಲರು ಮತ್ತು ಸಮಾನ ಮನಸ್ಕರು ಅವ್ರನ್ನ ಗೆಲ್ಲಿಸಲೇಬೇಕು ಅನ್ನೋದು ಹಠದಲ್ಲೇ ನಮ್ಮ ಜಾರಕಿಹೊಳಿ ಸಹೋದರರು ಬಂದು ನಿಂತಿದ್ದಾರೆ. ಅಂದರೆ ಅದು ಅಷ್ಟು ಚಾಲೆಂಜಿಂಗನ. ಇವು 2 ಕ್ಷೇತ್ರಗಳು ಮುಖ್ಯ. ಉಳಿದ 7ರಲ್ಲಿ 5 ಏನಾದರೂ ಆಗಲಿ
ಆದರೆ ಇವೆರಡರಲ್ಲಿ ಮಾತ್ರ ನಮ್ಗೆ ಗೆಲ್ಲಲೇಬೇಕು, ಅಲ್ಲಿ ನಮ್ಮವ್ರ ಆಯ್ಕೆ ಆಗಲೇಬೇಕು, ಅದರಿಂದ 9 ಆಗಬೇಕು ಅನ್ನೋಂಥ ಒಂದು ಮನೋಸ್ಥಿತಿಯಲ್ಲಿ ನಮ್ಮ ಜಾರಕಿಹೊಳಿ ಸಹೋದರರು ನಿಂತಿದ್ದಾರೆ. ಇವತ್ತು ಒಂದು ಜೊಲ್ಲೆ, ಇನ್ನೊಂದು ರಾಜೇಂದ್ರ ಪಾಟೀಲ್, ಇವೆರಡೂ ಏನಪ್ಪ ಅಂದರೆ ಗೆಲ್ಲಬೇಕು. ಇಲ್ಲಿ ರಮೇಶ್ ಕತ್ತಿ ಅವರಂತೆ ಮೊದಲು ಸೋಲ್ಬೇಕು ಅನ್ನೋದು ಒಂದು ಛಲ ಅದ. ಅದು ಎಷ್ಟು ಮಟ್ಟಿಗೆ ಯಶಸ್ವಿಯಾಗಿ ನೋಡ್ಬೇಕಿದೆ. ಯಾಕಂದರೆ ಹುಕ್ಕೇರಿಯಲ್ಲಿ ನಮ್ಮ ಕತ್ತಿಯವ್ರನ್ನ ಸೋಲಿಸೋದು ಅಷ್ಟು ಸುಲಭದ ಮಾತಲ್ಲ ಅಂತೇಳಿ ಈಗಾಗಲೇ ನಾವು ನೋಡಿದ್ದೀವಿ. ಅಷ್ಟರಲ್ಲಿ ಜನಪ್ರಿಯರಿದ್ದಾರೆ. ಹಾಗಂತೇಳಿ ಪೂರ್ತಿಯಾಗಿ ಅಲ್ಲಿ ಗಳಿಲಿಕ್ಕೂ ಸಾಧ್ಯ ಇಲ್ಲ. ಯಾಕಂದರೆ ಅಲ್ಲೇ ಆಲ್ರೆಡಿ ನಮ್ಮ ಸತೀಶ್ ಅವರು ತಮ್ಮ ಅಸ್ತಿತ್ವವನ್ನು ಬೆಳೆಸ್ಕೊಳ್ಳಿಕ್ಕತ್ತಿದ್ದಾರೆ. ಒಂದಿರಲಿ. ಇನ್ನೊಂದು ನಂತರ ಬರುವಂಥದ್ದು ಭಾಳ ಪ್ರಮುಖವಾಗಿದೆ ಯಾವುದಪ್ಪ, ಅತನಿ ಶಾಸಕ ಸೌದಿ ಅವ್ರನ್ನ, ಅದು ಅಷ್ಟು ಪ್ರಮುಖ ಅದ. ಇವರು ಇವೆರಡಕ್ಕಿಂತಲೂ ಅದು ಹೆಚ್ಚನ್ನು ಅನ್ಲಿಕ್ಕೆ ನಾವು ಹೋದರೂ ಸಹಿತ ಒಂದಿಷ್ಟೇನೋ ಎಲ್ಲೋ ಒಂದು ಹೊಂದಾಣಿಕೆ ಮಾಡ್ಕೋಬಹುದು ಏನೋ ಅನ್ನೋ ಮಟ್ಟದಲ್ಲಿ ಇರುವುದರಿಂದಾಗೆ, ಅಥವಾ ಈ ಒಂದು ನಮ್ಮ ಕತ್ತಿಯವ್ರ ಮತ್ತು ಈ ಒಂದು ಸೌದಿಯವ್ರ ಮಧ್ಯೆ ಒಂದು ಒಡಕು ಮಾಡೋ ಸಲುವಾಗಿಯೂ ಸೌದಿಯವ್ರು ಒಂದು ಸ್ವಲ್ಪ ಸಪೋರ್ಟ್ ಮಾಡಿದರೂ ಮಾಡ್ಬೋದೇನೋ, ಆ ಮಾತು ಬೇರೆ. ಯಾಕಂದ್ರೆ ಅಲ್ಲಿ ನಿಲ್ಲಿಸೋದಿಲ್ಲ ಅಂತ ಹೇಳಿದರು ಪಾಲ್ಚಂದ್ ಜಾರಕಿಹೊಳಿ ಅವರು. ಈಗ ಅನಿವಾರ್ಯವಾಗಿ ಕುಮಟಳ್ಳಿ ಅವರು ನಿಂತಿದ್ದಾರೆ. ಈಗ ಅದು ಸಹ ಜಿದ್ದೆ ಆಗ್ಯದ. ಅದು ಮೋಸ್ಟ್ಲಿ ಸೌದಿಯವ್ರಿಗೆ ಒಂದು ಸಲ ಆಗ್ಬೋದೇನೋ, ಎಲ್ಲೋ ಒಂದು ಮೂಲೆಯಾಗ ಸಾಫ್ಟ್ ಕಾರ್ನರ್ ಬಾಲ್ಚಂದ್ ಜಾರಕಿಹೊಳಿ ಅವ್ರಿಗೆ ಅದ. ಆದರೆ ಸತೀಶ್ ಅವರಿಗೆ ಮತ್ತು ನಮ್ಮ ರಮೇಶ್ ಜಾರಕಿಹೊಳಿ ಅವ್ರಿಗೆ ಯಾವ್ದು ಸೋಲ್ಲಬೇಕು ಅನ್ನೋಂಥ ಒಂದು ಮನಸ್ಸು ಛಲ ಅದ. ಇನ್ನು ಇದರ ನಂತರ ಬರೋದು ಬೈಲಹೊಂಗಲದಲ್ಲೂ ಸಹಿತ ಶಾಸಕ ಮಾಂತೇಶ್ ದೊಡ್ಡಗೌಡರ ಮತ್ತು ಅವ್ರ ವಿರುದ್ಧ ಡಾಕ್ಟರ್ ವಿಶ್ವನಾಥ್ ಪಾಟೀಲ್ ಮೆತ್ತಿದ. ಇಲ್ಲೂ ಸಹಿತ ಜಿದ್ದೆ ಅದ. ಇವ್ರು ಹೆಚ್ಚು ಹೋಗ್ತಾರೆ ನೋಡ್ಬೇಕು. ಇವರು ಸಹಿತ ಸ್ವಲ್ಪ ವಿಶೇಷವಾಗಿ ಲಿಂಗಾಯತ ತಾಬಿಗಳು ಹೊರಗಿದ್ದಂಥವರು. ಅದರ ನಂತರ ಬರೋದು ರಾಮದುರ್ಗದಲ್ಲೇ ಶ್ರೀಕಾಂತ್ ಧವನ್ ವಿರುದ್ಧ ಮಲ್ಲಪ್ಪ ಯಾತ್ವಾಡರು ಇದ್ದಾರೆ. ಅಲ್ಲಿ ಯಾರ್ದಾಗಬಹುದು, ಮೋಸ್ಟ್ಲಿ ಪಟ್ಟಣವ್ರು ಹಿಂದೆ ಸರ್ತಾರೆ. ಆದರೆ ಮಲ್ಲಪ್ಪ ನಮ್ಮ ಮಲ್ಲನ ಈ ಯಾದವಾಡ ಪರ ಅಲ್ಲಿ ಬ್ಯಾಟ್ ಬೀಸ್ಬೋದೇನೋ, ಅದು ನೋಡುವಂಥದ್ದು. ಇನ್ನು ಕಿತ್ತೂರಿನಲ್ಲೂ ಸಹಿತ ಅಷ್ಟು ಜಿದ್ದೆ ಅದ. ಇನಾಮದಾರ್ ಮತ್ತು ನಾನಾ ಸಾಹೇಬ್ ಪಾಟೀಲ್ ಹಿಂದೆ ತಕ್ಕೊಳ್ಳೋದಿಲ್ಲ, ಅದು ನಿಂತ ಬಿಟ್ಟಿದ್ದಾರೆ. ಅದು ಒಂದು ಜಿದ್ದೆ ಆಗ್ಯದ. ಇನ್ನು ಉಳಿದಂಥದ್ದು ಯಾವುದಪ್ಪ ಅಂತಂದ್ರೆ ನಮ್ಮ ಇದ್ರದ್ದು ರಾಯಬಾಗದಲ್ಲಿ ಅಪ್ಪ ಸಾಹೇಬ, ನಿಮ್ಗೆ ಗೊತ್ತ, ಕುರುಗುಡೆ ನಮ್ಮ ಇವರು ಸತೀಶ್ ಅವರ ಪರ ಇದ್ದಂಥವರು, ಅವರ ವ್ಯಕ್ತಿ, ಅವ್ರ ವಿರುದ್ಧ ಬಸಗೌಡ ಆಸಂಗಿ ಅವರು ನಿಂತಿದ್ದಾರೆ. ಇನ್ನಂತೂ ಈಗ ಹೇಳಿದ ನಿಮಗೆ ಜೊಲ್ಲೆಯವ್ರಿಗೆ ಗೆಲ್ಲಿಸ್ಲೇಬೇಕಂತೇಳಿ ಮಾತು ಹೊಟ್ಟಿದ್ದಾರೆ. ಅದಕ್ಕೆ ಬೆನ್ನು ಹಚ್ಚಿದ್ದಾರೆ. ಇನ್ನು ಈಗಾಗಲೇ ಈ ಎಲ್ಲ 7 ಕ್ಷೇತ್ರದಲ್ಲಿ 14 ಜನ ನಿಂತಿದ್ದಾರೆ. ಈ 14 ಜನರಲ್ಲೇ 7 ಬಂದ್ರೂ ಯಾರು ಬರೋನು ಬರಲಿ, ಒಂದು ಕಡೆ ನಮ್ಮ ಕತ್ತಿಯವ್ರ ಪರ ಆಗಲಿ ಸಮಾನ ಇಲ್ಲ ನಮ್ಮ ಜಾರಕಿಹೊಳಿ ಅವ್ರದ ಪೆನಲ್ ಆಗಲಿ 7 ಹೊಡೆಯುವಂಥ ಸಾಧ್ಯತೆಗಳು ಯಾರು ಅದಲ್ಲ ಆಯ್ತಾರೆ ಇಬ್ಬರಲ್ಲೇ ಅನ್ನೋದು ಈ ಪರೀಕ್ಷೆ, ನಿಜವಾದ ಪರೀಕ್ಷೆ ಕಾಲ ಇಲ್ಲದ. ಈ ಪರೀಕ್ಷೆಯಲ್ಲಿ ಯಾರು ಗೆದ್ರೂ ಅವ್ರು ನಿಜವಾಗಿಯೂ ಬೆಳಗಾವಿ ಜಿಲ್ಲೆಯ ಅನಭಿಷಿಕ್ತ ದೊರೆ, ಇದರಲ್ಲಿ 2 ಮಾತಿಲ್ಲ. ಈಗಾಗಲೇ ಜಾರಕಿಹೊಳಿ ಸಹೋದರಂತೆ ತಮ್ಮ ಶಕ್ತಿ ತೋರಿಸಿದ್ದಾರೆ. 7 ಜನರು ತಮ್ಮ ಪರವಾಗಿ ಆಯ್ಕೆ ಮಾಡ್ಕೊಂಡಿದ್ದಾರೆ. ರಾಜ್ಯ ಸರ್ಕಾರಕ್ಕೂ ಎಚ್ಚರಿಕೆ ಕೊಟ್ಟಿದ್ದಾರೆ, ನಮ್ಮಲ್ಲಿ ಶಕ್ತಿ ಅದಪ್ಪ ಅಂತೇಳಿ. ಇದು ಇಂಡೈರೆಕ್ಟಾಗಿ DK ಅವ್ರಿಗೂ ಒಂದು ದಿವಸ ಏನಪ್ಪ ಅಂತಂದ್ರೆ ಉತ್ತರ ಕೊಟ್ಟಂಗಾಗ್ಯದ. ಸಪೋಸ್ರಾಗಿ 7ರಲ್ಲಿ ಮ್ಯಾಕ್ಸಿಮಮ್ ಗೆದ್ರಪ್ಪ ಅಂದ್ರೆ ಇನ್ನೂ ಬಲಿಷ್ಠವಾಗಿ ಬೆಂಗಳೂರಿಗೆ ಅಂದರೆ ರಾಜ್ಯ ಆಡಳಿತಕ್ಕೆ ಜಾರಕಿಹೊಳಿ ಸಹೋದರರು ಎಂಟ್ರಿ ಹೊಡೆಯೋ ಸಾಧ್ಯತೆಗಳು ಇದ್ದಾವೆ. ಯಾಕಂದರೆ 2028ರಲ್ಲೇ ಆಲ್ರೆಡಿ ಸತೀಶ್ ಅವರು ಹೇಳಿದ್ದಾರೆ, ನಾನು ಒಬ್ಬ ಸ್ಪರ್ಧಿಪ ಮುಖ್ಯಮಂತ್ರಿ ಪದವಿಗೆ. ಇದು ಸಪೋಸ್ ಇವು 7ರಲ್ಲಿ 7 ಹೊಡೆದಂತೆ ಮುಗಿದು ಹೋಗಿಬಿಡ್ತು. DK ಅವರ ಇರುವಂಥ ಹಾದಿ 2 ಬಿಡ್ತಾವೆ ಅವ್ರ ಮುಂದೆ. ಒಂದು BJP ಜಿಗಿದು ಹೋಗ್ಬೇಕು ಒಡೆದ, ಇಲ್ಲ 28ರಲ್ಲೇ ಈ ಬಲಿಷ್ಠ ಸತೀಶ್ ಅವ್ರನ್ನ ಎದುರಿಸ್ಬೇಕು. ಯಾವುದಾಗ್ತದೆ ನೋಡೋಣ, ಅದ್ರ ಮುಂದೆ ಏನೇನಾಗ್ತದನೋ ಭವಿಷ್ಯದ ಗರ್ಭದಲ್ಲಿ ಏನದ. ಆದರೆ ಈಗ ಮಾತ್ರ ಇಲ್ಲಿವರೆಗೆ ಜಾರಕಿಹೊಳಿ ಸಹೋದರರು ಮಾತ್ರ ತಮ್ಮ ಶಕ್ತಿಯನ್ನು, ತಮ್ಮ ಫೋರ್ಸನ್ನು ತೋರಿಸಿದ್ದಾರೆ. ಇದನ್ನು ಇನ್ನು ಉಳಿದ ಅವರು ವಿರೋಧಿಗಳು ವಿಚಾರ ಮಾಡುವಂಥ ವಿಷಯ. ಮತ್ತು ಅವರು ಸಾಕಷ್ಟು ಪ್ರಯತ್ನ ಮಾಡ್ತಾ ಇದ್ದಾರೆ ಅಂತ ಮೇಲ್ನೋಟಕ್ಕೆ ಕಾಣಿಸ್ತಾ ಇದೆ. ಆದರೆ ಶಕ್ತಿ ಸಾಲ್ತಾ ಇಲ್ಲೇನೋ. ಯಾಕಂತಂದ್ರೆ ಇಲ್ಲೆಲ್ಲರೂ ಇಲ್ಲೆಲ್ಲ ಜಮೀನ್ದಾರರು, ಬಂಡವಾಳಶಾಹಿಗಳು ಮತ್ತು ನಮ್ಮ ಜಾರಕಿಹೊಳಿ ಸಹೋದರಂತೆ ಕಾರ್ಪೊರೇಟರ್ ಆಗುವಂಥ ದಿಶೆಯಲ್ಲಿ ಮುಂದುವರಿತಾ ಇದ್ದಾರೆ. ಆ ಪ್ರಮಾಣದಲ್ಲಿ ಮುಂದುವರಿಯುವ ಸಾಧ್ಯತೆಗಳು ಇದ್ದಾವೆ. ಈ ಎಲ್ಲ ನೆಲೆಗಟ್ಟಲೆ ಇದು ಸಾಹುಕಾರಗಳ ಮಧ್ಯದಂಥ ಒಂದು ಚುನಾವಣೆ. ಇಲ್ಲೇ ಎಲ್ಲ ನೋಡಿದ್ವು ಇದರಲ್ಲೆಲ್ಲ. ಇಲ್ಲಿ ಯಾವ ಬಡ ರೈತ ಪಾಪ ನಿರ್ದೇಶಕ ಆಗೋದು ಸಾಧ್ಯದ ಇಂಥವ್ರ ಮಧ್ಯದಲ್ಲೇ ಅನ್ನೋ ಸಣ್ಣ ಪ್ರಶ್ನೆ ಹೇಳ್ತದ ಮೇಲೆ ಸಾಧ್ಯ ಇಲ್ಲ. ರೈತನ ಪರಿಸ್ಥಿತಿ ಏನಪ್ಪ ಅಂದ್ರೆ ಮುಂಜಾನೆ ಸಾಯಂಕಾಲ ದುಡಿದು DCC ಬ್ಯಾಂಕ್ನಾಗ ಸಾಲ ತೊಗೊಳ್ಳೋದು, ವರ್ಷ ತನಕ ಹೋಗೋದು, ವರ್ಷ ಮುಗಿಲು ಸಾಲ ಬಡ್ಡಿ ತುಂಬೋಕೆ ಆಗೋದಿಲ್ಲ, ಅದು ಬಡ್ಡಿ ಅಲ್ಲೇ ಇಟ್ಕೊಳ್ಳೋದು, ಇದು ಸ್ವಲ್ಪ ಗಂಟು ಇಟ್ಕೊಳ್ಳೋದು, ಬಡ್ಡಿ ಸ್ವಲ್ಪ ಮುಟ್ಸೋದು, ಮತ್ತು ಶೂನ್ಯ ಬಡ್ಡಿ ಮೇಲೆ ತೊಗೊಂಡ್ರೆ
ಒಂದಿಟ್ಟು ಇದ್ದದ್ದು ಗಂಟು ಮುಡ್ಸಕ್ಕೆ ಮತ್ತೆ ಸಾಲ ತೊಗೊಳೋದು. ಈ ಪರಿಸ್ಥಿತಿ ರೈತನಂತ ಇದ್ದೇ ಇರ್ತದೆ. ರೈತರ ಸಲುವಾಗಿ ಇನ್ನೇನು ಮಾಡ್ತಾರೆ ನೋಡೋಣ. ಎಲ್ಲರೂ ಬಹಳ ದೊಡ್ಡ ದೊಡ್ಡ ಮಹಾತ್ಮ ಅಂತ ಹೇಳಿದ್ದಾರೆ, ನಾವು ರೈತ ಪರ ಅಂತೇಳಿ. ಇವರೆಲ್ಲರೂ ರೈತ ಪರ ಕೆಲಸ ಮಾಡ್ತಾರೆ. ಇದು ಒಬ್ರಿಗೆ ಹೇಳ್ತಾ ಇಲ್ಲ, ನಾನು ಎಲ್ಲರಿಗೂ ಹೇಳ್ತಾ ಇದ್ದೀನಿ, ರೈತ ಪರ ಮಾಡಲಿ, ಅವ್ರಿಗೆ ಮಾರ್ಕೆಟ್ ತಂದು ಕೊಡಲಿ. ಮುಖ್ಯ ಅವ್ರಿಗೆ ಮಾರ್ಕೆಟ್ ಬೇಕಾಗ್ಯದ, ಅದು ತಂದು ಕೊಡುವಂಥ ದೃಷ್ಟಿಯಲ್ಲೇ ನಮ್ಮ ಎಲ್ಲ ಈ ಮಿತ್ರ ಮಂಡಳಿ ಸಾಹುಕಾರರಿದ್ದಾರ ಎಲ್ಲರೂ ಪ್ರಯತ್ನ ಮಾಡಿದರೆ ನಿಜವಾಗಿ ಅದೊಂದು ಇತಿಹಾಸದಲ್ಲಿ ಬರೆದಿರುವಂಥ ವಿಷಯ ಆಗ್ತದೆ ಅಂತ ಹೇಳ್ತಾ, ಇದು ನಿಮ್ಮ ಲೈಕ್ ಆಗಿರ್ಬೋದು. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆ ಸಬ್ಸ್ಕ್ರೈಬ್ ಮಾಡಿ. S16 ನ್ಯೂಸ್ ಅರ್ಥ ಇದು ಸತ್ಯದ ಕೈಗಳಲ್ಲಿ ವಂದನೆಗಳು.